केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಈ ದಿನ ಸಿದ್ದರಾಜು ಸರ್ ಕಾಲೇಜಿನ ದೈಹಿಕ ಶಿಕ್ಷಕರು ಇವರು ಮಹಾಜನ ವಿದ್ಯಾಸಂಸ್ಥೆಗೆ ಸೇರಿದ ಅಂಗಸಂಸ್ಥೆಗಳಲ್ಲಿ 32 ವರ್ಷಗಳು ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದುತ್ತಿದ್ದಾರೆ. ಇವರಿಗೆ ಮಾದೇಶಣ್ಣ ಹಾಗೂ ಮಾಜಿ ಕಾರ್ಪೊರೇಟರ್ ಭಾಗ್ಯ ಮಾದೇಶ್ ಅವರ ಮನೆಯಲ್ಲಿ ಅಭಿನಂದನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರಮೇಶ್ ಅವರು ಮಾತನಾಡಿ, ಸಿದ್ದರಾಜು ಅವರು ಮಹಾಜನ ವಿದ್ಯಾಸಂಸ್ಥೆಯ ಅಂಗಸಂಸ್ಥೆಗಳಲ್ಲಿ 32 ವರ್ಷಗಳು ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದುತ್ತಿದ್ದಾರೆ. ಇವರಿಗೆ ಭಾಗ್ಯ ಮಾದೇಶ್ ಅವರು ಬೀಳ್ಕೊಡುಗೆ ಸಮಾರಂಭವನ್ನ ಅವರ ಮನೆಯಲ್ಲಿ ಆಯೋಜಿಸಲಾಗಿತ್ತು. ಭಾಗ್ಯ ಮಾದೇಶ್ ಅವರು ಎಲ್ಲಾ ರಂಗದಲ್ಲೂ ಒಳ್ಳೆ ವ್ಯಕ್ತಿಗಳನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡುತ್ತಾರೆ. ಇವರಿಗೆ ಹಾಗೂ ಇವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಹಾಗೂ ನಿವೃತ್ತಿ ಹೊಂದುತ್ತಿರುವ ಸಿದ್ದರಾಜು ಸರ್ಗೆ ಚಾಮುಂಡೇಶ್ವರಿ ತಾಯಿ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ತಿಳಿಸಿದರು. ಭಾಗ್ಯ ಮಾದೇಶ್ ಅವರು ಮಾತನಾಡಿ, ನಮ್ಮ ವಾರ್ಡಿನಲ್ಲಿರುವ ಮಹಾಜನ ವಿದ್ಯಾಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದುತ್ತಿರುವ ಸಿದ್ದರಾಜು ಅವರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಹಾರೈಸಿದರು. ಮಹಾಜನ ಕಾಲೇಜಿನ ಪ್ರಾಂಶುಪಾಲರು ಮಾತನಾಡಿ, ಇವರ ನಿವೃತ್ತಿ ಬದುಕು ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಭಾಗ್ಯ ಮಾದೇಶ್ ಅವರು, ಮಾದೇಶಣ್ಣ ಅವರು, ಪಡುವಾರಹಳ್ಳಿ ಪಾಪಣ್ಣ, ಸುಣ್ಣದಕೇರಿ ರಮೇಶ್, ನಂದಕುಮಾರ್, ಕೃಷ್ಣ, ಪ್ರದೀಪ್ ಹಾಗೂ ಸಿದ್ದರಾಜು ಅವರ ಕುಟುಂಬದವರು ಹಾಜರಿದ್ದು ಶುಭ ಕೋರಿದರು. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ರಮೇಶಣ್ಣ, ಪಾಪಣ್ಣ, ಇನ್ನೂ ಫ್ರೆಂಡ್ಸ್ ಬರಬೇಕಿತ್ತು, ಬರೋಕ್ಕಾಗಿಲ್ಲ. ಮಹಾಜನ ಸಂಸ್ಥೆ ಮೇಡಮ್ ಪ್ರಿನ್ಸಿಪಲ್ ಇದ್ದಾರೆ, ಅವ್ರ ಮಿಸ್ಸಸ್ಸು ಮಕ್ಕಳೆಲ್ಲ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ ತಿಳಿಸ್ತೀನಿ. ಸಿದ್ದರಾಜು ಅವರು ಸರ್ 30 ವರ್ಷ ಸತತವಾಗಿ ಅವರ ಸರ್ವಿಸ್ ಕೊಟ್ಟಿದ್ದಾರೆ ಮಹಾಜನ ಸಂಸ್ಥೆಗೆ. ತುಂಬ ಖುಷಿಯಾಗುತ್ತೆ. ಇವ್ರ ಜೊತೆ ನಾನು ಒಂದೇ ಒಂದು ಪುಟ್ಟ ಸನ್ಮಾನವನ್ನು ಇಟ್ಕೊಂಡಿದ್ದೆ ಇವತ್ತು. ಇವ್ರ ಜೊತೆ ನಿಂತು ನಾನು ಮಾತಾಡ್ತಾಯಿದ್ದೀನಿ. ನಮಗೂ ಭಾಳ ಖುಷಿಯಾಗುತ್ತೆ. ಸುಮಾರು ಜನಕ್ಕೆ ಮಕ್ಕಳಿಗಾಗಿರ್ಬೋದು, ಸುಮಾರು ವಿದ್ಯಾಸಂಸ್ಥೆ ನಮ್ಮ ಮಹಾಜನ ನಮ್ಮ ವಾರ್ಡಲ್ಲಿರೋದ್ರಿಂದ ತುಂಬಾ ಸುಮಾರು ವರ್ಷದಿಂದನೂ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾಯಿದೆ ಸಂಸ್ಥೆ. ಎಲ್ಲ ಸಂಸ್ಥೆ ಎಲ್ಲರಿಗೂ, ಟೀಚರ್ಸ್, ಪ್ರಿನ್ಸಿಪಲ್ ಆಗಿರ್ಬೋದು, ಎಲ್ಲರಿಗೂ ಒಳ್ಳೆಯದಾಗಲಿ. ಅಲ್ಲಿ ಓದ್ತಾ ಇರೋಂತಹ ಮಕ್ಳಿಗೂ ಸಹ ಒಳ್ಳೆಯದಾಗಲಿ. ಇವರು ನಿರ್ಗಮಿಸ್ತಾ ಇದ್ದಾರೆ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಯಾಕೆಂದರೆ ಇವರಂಥವರು ಇನ್ನೂ ನಿರ್ಗಮಿಸಿದ್ರೂ ಸಹ ಇವರಂಥವ್ರು ನಮ್ಮ ಮಕ್ಕಳಿಗೆ ಬೇಕು. ಇನ್ನು ಸರ್, ಇನ್ನು ಯಾರಾದರೂ ಬಂದು ಪಾಠ ಹೇಳ್ಕೊಡಿ ಅಂತಂದರೆ ಹೇಳ್ಕೊಡಿ. ನಿಮ್ಮ ಸಹಕಾರ ಯಾವಾಗಲೂ ಹೀಗೆ ಇರಲಿ ಅಂತ ನಮ್ಮ ಮನೆಗೆ ಬಂದು ಇವ್ರಿಗೊಂದು ಸನ್ಮಾನ ಮಾಡ್ತಾಯಿದ್ದೀನಿ. ಭಾಳ ಖುಷಿಯಾಗುತ್ತೆ ಸರ್. ನಮಸ್ತೆ. ಗುರುಗಳಾದಂಥ ಸಿದ್ದರಾಜು ಅವರು ಇವತ್ತು ಮಹಾಜನ ಕಾಲೇಜಿನಲ್ಲಿ ಸುಮಾರು ಒಂದು 32 ವರ್ಷ ಕಾಲ ಕೆಲಸ ಮಾಡಿದ್ದಾರೆ. ಇವತ್ತು ಅವರಿಗೆ ರಿಟೈರ್ಡ್ ಆಗಿದೆ. ಇವತ್ತು ನಾವು ಪಾಪಣ್ಣ ಇರ್ಬೋದು, ರಮೇಶ್ ಇರ್ಬೋದು, ನಮ್ಮ ಮೇಡಮ್ ಇಲ್ಲಿ ಮುಂತಾದ ಎಲ್ಲರೂ, ಅವ್ರ ಹೆಸರುಗಳು ಗೊತ್ತಿಲ್ಲ, ಆದರೂ ನಮ್ಮ ಎಲ್ಲರೂ ನನ್ನ ಆತ್ಮೀಯರು ಬಂದು ಇವತ್ತು ಅವರಿಗೆ ಒಂದು ಸನ್ಮಾನ ಮಾಡಿ ಅವರ ಕುಟುಂಬಕ್ಕೆ ಆ ಚಾಮುಂಡೇಶ್ವರಿ ತಾಯಿ ಆಯುಸ್ಸು ಆರೋಗ್ಯ ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ಸಿದ್ದರಾಜು ಸರ್ ನಮ್ಮ ಜೊತೆ ಇದ್ದಾರೆ. ಅವರು ಮಹಾಜನ ವಿದ್ಯಾಸಂಸ್ಥೆಯಲ್ಲಿ 30 ವರ್ಷ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದ್ತಾ ಇದ್ದಾರೆ. ಈ ನಿವೃತ್ತಿಗೋಸ್ಕರ ಭಾಗ್ಯಕ್ಕವರು ಅವರ ವಾರ್ಡಲ್ಲಿ ಇರೋದ್ರಿಂದ ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಇಲ್ಲಿ ಕರೆಸಿ ಒಂದು ಸನ್ಮಾನ ಅಂತ ಮಾಡ್ತಾ ಇದ್ದಾರೆ. ಭಾಗ್ಯಕ್ಕವರು ಕಾರ್ಪೊರೇಟರ್ ಆಗಿದ್ದಾಗ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಇದನ್ನು ಮಾಡ್ತಾ ಇದ್ದಾರೆ. ಅಂದರೆ ಅವರ ಉದ್ದೇಶ ಎಲ್ಲ ರಂಗದಲ್ಲೂ ನಾವು ಜನಗಳಿಗೆ ಸಪೋರ್ಟ್ ಮಾಡ್ತೀವಿ, ಯಾವುದೇ ಇದರಲ್ಲಿ ಇರಲಿ ಅವ್ರಿಗೆ ನಾವು ಒಂದು ಸನ್ಮಾನ ಮಾಡಿ ಅವ್ರೇನು ಕೆಲಸ ಮಾಡ್ತಾರೆ ಅದಕ್ಕೆ ಸಹಕಾರ ನೀಡ್ತೀವಿ ಅನ್ನೋದನ್ನು ಇದ್ರ ಮುಖಾಂತರ ತೋರಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಮತ್ತು ನಿವೃತ್ತಿ ಹೊಂದಿರೋ ಸಿದ್ದರಾಜು ಸರ್ಗೆ ಇಬ್ಬರಿಗೂ ಒಳ್ಳೆಯದಾಗಲಿ ಅಂತ ಈ ಮುಖಾಂತರ ಕೇಳ್ಕೊತೀವಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮಹಾಜನ ಕಾನೂನು ಕಾಲೇಜಿನಲ್ಲಿ ದೈಹಿಕ ಶಿಕ್ಷಕ ವಿಭಾಗದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಸುಮಾರು 32 ವರ್ಷಗಳ ಸೇವೆ ಸಲ್ಲಿಸಿದಂತಹ ಶ್ರೀ ಸಿದ್ದರಾಜುರವರು ಇಂದು ವಯೋನಿವೃತ್ತಿಯನ್ನ ಹೊಂದಿದ್ದಾರೆ. ಆದರೆ ವಯೋನಿವೃತ್ತಿಯ ನಂತರನೂ ಕೂಡ ಅವರ ಭವಿಷ್ಯ ತುಂಬಾ ಚೆನ್ನಾಗಿರ್ಲಿ ಅಂತ ಆಶಿಸ್ತಾ ನಮ್ಮ ಈ ಸ್ಥಳೀಯ ಕಾರ್ಪೊರೇಟರ್ ಆದ ಶ್ರೀಮತಿ ಭಾಗ್ಯಮ್ಮ ಮೇಡಮ್ ಅವರು ನಮ್ಮನ್ನ ಇಲ್ಲಿಗೆ ಆಹ್ವಾನಿಸಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೆ ನಮ್ಮ ಮಹದೇಶ್
ಸರ್ ಸಮೇತ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ಕರೆದು ಸ್ಥಳೀಯ ಶಿಕ್ಷಕರಿಗೆ, ಉಪನ್ಯಾಸಕರಿಗೆ ಉತ್ತೇಜನವನ್ನು ನೀಡುವ ಸಲುವಾಗಿ ನಮ್ಮೆಲ್ಲರನ್ನು ಕೂಡ ಇಲ್ಲಿ ಕರೆಸಿದ್ದಾರೆ. ಸೊ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಶ್ರೀ ಸಿದ್ದರಾಜುರವ್ರಿಗೆ ಅವರ ನಿವೃತ್ತಿ ಜೀವನ ಆರೋಗ್ಯ, ಆಯುಸ್ಸು ಎಲ್ಲವನ್ನು ತಂದುಕೊಟ್ಟು ಕಾಪಾಡಲಿ, ಅವರ ಭವಿಷ್ಯ ಉಜ್ವಲವಾಗಿರಲಿ ಅಂತ ಆಶಿಸ್ತಾ ಇದ್ದೀನಿ. ನೆರೆದವರ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.